ನಮಸ್ಕಾರ. ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಯನ್ನ. ಮಾಜಿ ಸಚಿವ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ ಕಂಡು ಬಂದಿದೆ. ಪಟ್ಟಣದ ಮನೆಯಲ್ಲಿಯೇ ಚಿಕಿತ್ಸೆ ಮುಂದುವರಿಸಲಾಗ್ತಾ ಇದೆ. ಕಳೆದ 2-3 ದಿನಗಳಿಗೆ ಹೋಲಿಸಿದರೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ಉಸಿರಾಟದ ಮಟ್ಟ ಏರಿಕೆಯಾಗಿದೆ. ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಅಂತ ಕುಟುಂಬದ ಮೂಲಗಳು ತಿಳಿಸಿವೆ. ನಾನಾ ಮಠಾಧೀಶರು ಗಣ್ಯರು ಖಂಡ್ರೆ ನಿವಾಸಕ್ಕೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದರು. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಗುರು ಬಸವ ಪಟ್ಟದೇವರು, ಗದಗ ಜಿಲ್ಲೆಯ ಬಾಳೆಹೊಸರು ಮಠದ ದಿಗ್ಗಲಿಂಗೇಶ್ವರ ಸ್ವಾಮೀಜಿ, ಹರಕುಡದ ಚನ್ನವೀರ ಶಿವಾಚಾರ್ಯರು, ಮುಗುಳುಖೋಡದ ಶ್ರೀಗಳು, ಹುಡುಗಿ ಶ್ರೀಗಳು, ಹನೇಗಾಂವ್ ಶ್ರೀಗಳು ಸೇರಿದಂತೆ ಮುಂತಾದವರು ಭೇಟಿ ನೀಡಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯ ವಿಚಾರಿಸಿ ಶೀಘ್ರ ಗುಣಮುಖರಾಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇಲ್ಲ ಅಪ್ಪ ಹೊಂಟ್ರಲ್ಲ ಈ ಹೊಂಟ್ರ ಒಂದು 10 ನಿಮಿಷದಾಗ ಬರ್ತಾರೆ. 10 ನಿಮಿಷದಾಗ ಮತ್ತೆ ರಿಪೋರ್ಟ್ ಆಗ್ತಿತ್ತು. ಶರಣರ ನಾಡು ಬಸವ ಕಲ್ಯಾಣದ ಇತಿಹಾಸ ಪ್ರಸಿದ್ಧ ಕಲ್ಯಾಣ ಚಾಲುಕ್ಯರು ಕಟ್ಟಿದ್ದ ಕಲ್ಯಾಣ ಕೋಟೆ ಇಂದಿಗೂ ಕೂಡ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿದ್ದು ಕಣ್ತುಂಬಿಕೊಳ್ಳಲು ಶಾಲಾ ಮಕ್ಕಳು ಸೇರಿ ವಿವಿಧ ಭಾಗಗಳಿಂದ ಪ್ರವಾಸಿಗರು ಬರುತ್ತಲಿದ್ದಾರೆ. ಆದರೆ ಬಂದಂತಹ ಪ್ರವಾಸಿಗರು ಮತ್ತು ಶಾಲಾ ಮಕ್ಕಳು ಕಲ್ಯಾಣದ ಕೋಟೆ ಸಂಪೂರ್ಣವಾಗಿ ಕಣ್ತುಂಬಿಕೊಳ್ಳಲು ಹಿಂದೇಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲ್ಯಾಣ ಕೋಟೆಯಲ್ಲಿ ಗಿಡ ಗಂಟಿ ಹುಲ್ಲು ಕಡ್ಡಿಗಳು ಬೆಳೆದ ಪರಿಣಾಮ ಕೋಟೆ ನೋಡಲು ಬಂದ ಜನ ಸಂಪೂರ್ಣವಾಗಿ ನೋಡದೆ ಅರ್ಧಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಇನ್ನು ಗಿಡ ಗಂಟಿಗಳು ವಿಪರೀತವಾಗಿ ಬೆಳೆದ ಕಾರಣ ಹಾವು ಚೋಳುಗಳು ಓಡಾಡುತ್ತಿವೆ ಎನ್ನುವ ಭಯದಲ್ಲಿ ಮಕ್ಕಳು ಪ್ರವಾಸಿಗರು ಕಲ್ಯಾಣ ಕೋಟೆ ಸಂಪೂರ್ಣವಾಗಿ ಸುತ್ತಾಡುತ್ತಿಲ್ಲ. ಇನ್ನು ಬಂದಂತಹ ಪ್ರವಾಸಿಗರು ಕೋಟೆ ಸಂಪೂರ್ಣವಾಗಿ ನೋಡಲು ಆಗುತ್ತಿಲ್ಲ. ಕೋಟೆಯಲ್ಲಿ ಬಂದಂತಹ ಪ್ರವಾಸಿಗರಿಗೆ ನೀರಿನ ವ್ಯವಸ್ಥೆ ಸಹ ಇಲ್ಲ. ಹಲವು ಕಡೆ ಬಿಯರ್ ಮತ್ತು ಸರಾಯಿ ಬಾಟಲ್ಗಳು ಬಿದ್ದಿವೆ. ಕಲ್ಯಾಣ ಕೋಟೆ ಸಂರಕ್ಷಣೆ ಮಾಡಬೇಕಾಗಿದೆ ಎಂದು ಪ್ರವಾಸಿಗರು ವಿಷಾದವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನೋಡೋರು ಯಾರಿಗೂ ಇಲ್ಲ, ಶೌಚಾಲಯ ಇಲ್ಲ, ಗೈಡ್ಸ್ ಇಲ್ಲ, ತಿದ್ದುಪಡಿ ಮಾಡಬೇಕಲ್ಲ, ರಕ್ಷಣೆ ಇಲ್ಲ, ಏನೂ ಇಲ್ಲ ಒಟ್ಟು ಸರ್. ಒಳಗೆ ನೀರಿನ ವ್ಯವಸ್ಥೆ ಇರಬೇಕು. ಕುಡ್ಲಿಕ್ಕೆ ಮಕ್ಕಳು ಎಲ್ಲ ತಕಾಸ್ ಬರ್ತಾರೆ, ಆ ಕಡೆ ಈ ಕಡೆ ಓಡಾಡಿ ನೀರು ಅಂತ ನೀರು ಕುಡ್ಲಿಕ್ಕೆ ಮಾತ್ರ ಹೊರಗೆ ಬರ್ಬೇಕಂತ ಗೇಟಿ ನೀರಿನ ವ್ಯವಸ್ಥೆ ಬೇಕು ಸರ್. ಇಲ್ಲ ಸರ್, ವಿಶ್ವ ಗುರು ಬಸವಣ್ಣ ಅನ್ಸ್ಕೊಂಡ್ರೆ ಅಂಥ ಪುಣ್ಯ ಕ್ಷೇತ್ರದಾಗ ಇಂಥದ್ದು ಅಂದ್ರೆ ಬಹಳ ಅಸಹ್ಯ ಕಾಣುತ್ತೆ ಸರ್. ಇಷ್ಟೇನದಂದ್ರೆ ಇದೆಲ್ಲ ಪಂದರಿ ಇದು ಏನಲ್ರಿ, ಇದ್ರ ಕಡೆ ಮಕ್ಕಳಿಗೆ ಕಡೆ ಖರ್ಚತ್ತಿಲ್ಲ ಅಂದ್ರೆ ಇವು ಗಿಡ ಗಂಟಿ ವರ್ಷದ ಬಹಳ ಅದು ಅಂದ್ರೆ ಹಾವು ಗಿವುತಿ ಅಂದ್ರೆ ಇರ್ತಾವಂತ ಅಂದಿನ ಕಡೆದು ನಾವು ಅವ್ರಿಗೆ ಏನದಂದ್ರೆ ಮಕ್ಕಳಿಗೆ ಕಡೆ ಬಿಟ್ಟಿಲ್ಲ. ಬೀದರ್ದು ಕಿಲಕ ಹೆಂಗ ಪ್ರೋತ್ಸಾಹ ಕೊಡುತ್ತಲ್ಲ ಇದು ನೋಡ್ರಿ 12ನೇ ಶತಮಾನದ ಬಸವಣ್ಣಂದು ಕಾಲದ ಒಳಗ ಮಕ್ಕಳಿಗೆ ಒಂದು ನಿರ್ಭೀತತೆಯಿಂದ ಓಡಾಡ್ಲಿಕ್ಕೆ ಆಗಲ್ಲ ಸರ್. ಅಂದ್ರೆ ಮಕ್ಕಳು ಸಣ್ಣ ಹುಡುಗರ ಪ್ರೈಮರಿ ಸ್ಕೂಲ್ ಹುಡುಗರ ಹೆಂಗದ ಸ್ವಲ್ಪ ಕುಡುಕರೆಲ್ಲ ಕೊಂಡಿದೆಲ್ಲ ಬಾಟಲ್ ಎಲ್ಲ ಭೇಟಿ ಹೊಡೆದು ಬಿಟ್ಟಾರ. ಇತ್ತೀಚೆಗಷ್ಟೇ ಹೃದಯಘಾತದಿಂದ ಮೃತಪಟ್ಟ ಹಿರಿಯ ಪತ್ರಕರ್ತ ನಾಗಶೆಟ್ಟಿ ಧರ್ಮಪುರಿ ಅವರ ಮನೆಗೆ ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಸದಾ ಕ್ರಿಯಾಶೀಲರಾಗಿ ಪ್ರತಿಯೊಂದು ಕಾರ್ಯಗಳ ಸುದ್ದಿ ಮಾಡುತ್ತಿದ್ದ ಧರ್ಮಪುರಿ ಅವರ ಅಗಲಿಕೆ ಪತ್ರಿಕಾ ರಂಗಕ್ಕೆ ತುಂಬಲಾರದ ನಷ್ಟ ಎಂದಿದ್ದರೆ ತಪ್ಪಾಗಲಾರದು. ಆದರೆ ವಿಧಿಯ ಆಟ, ಇಂದು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ ಅಂತ ಪ್ರಾರ್ಥಿಸಿದರು. ನಂತರ ಕುಟುಂಬಸ್ಥರಿಗೆ ಧೈರ್ಯ ಹೇಳಿ ಸಚಿವರು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದರು ಹಾಗೂ ಧರ್ಮಪುರಿ ಅವರ ಮಗಳ ಶಿಕ್ಷಣದ ಸಂಪೂರ್ಣ ವೆಚ್ಚವನ್ನು ಭರಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. फरवरी में शादी से बच्चे वो नागशेट्टी का जिम्मेदारी पैसा तो करना कष्ट उठा के अभी इनको चलता लंबा टाइम इनका थोड़ा एमबीबीएस करने का ಹೋಗರು ಮಂದಿರ ಒಂದು 5 ವರ್ಷ ನೈಲಾನ್ ಗಾಳಿಪಟದ ದಾರ ಅಂದರೆ ಮಾಂಜಾ
ನೈಲಾನ್ ಗಾಳಿಪಟದ ದಾರ ಅಂದರೆ ಮಾಂಜಾಕ್ಕೆ ಸಿಲುಕಿ ಬೈಕ್ ಸವಾರನೊಬ್ಬರು ಸ್ಥಳದಲ್ಲಿಯೇ ನರಳಾಡಿ ಪ್ರಾಣ ಬಿಟ್ಟ ದುರ್ಘಟನೆ ಬೀದರ್ ತಾಲೂಕಿನ ತಾಳಮಡಿಗೆ ಬ್ರಿಡ್ಜ್ ಬಳಿ ನಡೆದಿದೆ. ಮೃತರನ್ನ ಬೀದರ್ ತಾಲೂಕಿನ ಬೊಂಬಳಗಿ ಗ್ರಾಮದ ನಿವಾಸಿ ಸಂಜು ಕುಮಾರ್ ಹೊಸಮನಿ ಅಂತ ಗುರುತಿಸಲಾಗಿದೆ. ಅವರು ಬೊಂಬಳಗಿಯಿಂದ ಹುಮ್ನಾಬಾದ್ ಕಡೆಗೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ರಸ್ತೆ ಮಧ್ಯೆ ಬಿದ್ದಿದ್ದ ಗಾಳಿಪಟದ ಲೈಲಾನ್ ದಾರ ಅವರ ಕುತ್ತಿಗೆಗೆ ಸಿಲುಕಿದೆ. ದಾರಕ್ಕೆ ಸಿಲುಕಿ ಗಂಭೀರವಾಗಿ ಗಾಯಗೊಂಡ ಸಂಜು ಕುಮಾರ್ ರಸ್ತೆ ಮಧ್ಯದಲ್ಲಿ ರಕ್ತಸ್ರಾವವಾಗುತ್ತಾ ನರಳಾಡಿದ್ದಾರೆ. ನೋವಿನ ಮಧ್ಯದಲ್ಲಿ ಅವರು ತಮ್ಮ ಮಗಳಿಗೆ ಕರೆ ಮಾಡಿ ಮಾತನಾಡಿರುವುದು ತಿಳಿದು ಬಂದಿದೆ. ಆದರೆ ಚಿಕಿತ್ಸೆ ದೊರೆಯುವ ಮುನ್ನವೇ ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಬೈಕ್ನಲ್ಲಿ ತೆರಳುವಾಗ ಅಪಾಯಕಾರಿ ಮಾಂಜಾದಾರ ಕುತ್ತಿಗೆಗೆ ಸಿಲುಕಿ ಸಂಜು ಕುಮಾರ್ ಎಂಬಾತ ವ್ಯಕ್ತಿ ಮೃತಪಟ್ಟಿರುವುದು ಅತ್ಯಂತ ದುರ್ಘಟನೆ ಆಗಿದೆ ಅಂತ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ. ಗಾಳಿಪಟ ಹಾರಾಟಕ್ಕೆ ಬಳಸುವ ಮಾಂಜಾದಾರವು ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ನಿಷೇಧವಾಗಿದ್ದು, ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಕೂಡ ಯಾರೂ ಅಪಾಯಕಾರಿ ನೈಲಾನ್ ಮಾಂಜಾದಾರವನ್ನು ಬಳಸಬಾರದು ಅಂತ ಎಸ್ಪಿಎಂ ಅವರು ಮನವಿಯನ್ನು ಮಾಡಿದ್ದಾರೆ. ಕುರಿತು ಜಿಲ್ಲೆಯಾದ್ಯಂತ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಆದರೆ ಕೆಲವು ಅಂಗಡಿಗಳಲ್ಲಿ ಕದ್ದು ಮುಚ್ಚಿ ಮಾಂಜಾದಾರ ಮಾರಾಟ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಎಂದು ಅವರು ಹೇಳಿದ್ದಾರೆ. ಈಗಾಗಲೇ ಕೆಲವು ಪ್ರದೇಶಗಳಲ್ಲಿ ಮಾಂಜಾದಾರವನ್ನು ವಶಪಡಿಸಿಕೊಂಡು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಮುಂದೆಯೂ ಕೂಡ ಮಾರಾಟ ಅಥವಾ ಬಳಕೆ ಕಂಡು ಬಂದಲ್ಲಿ ಕಾನೂನು ಕ್ರಮ ಅನಿವಾರ್ಯ ಅಂತ ಎಸ್ಪಿ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸರ್, ಇವತ್ತು 11 ಗಂಟೆಗೆ ನಮ್ಮ ನ್ಯಾಷನಲ್ ಹೈವೇ ಮೇಲೆ ಒಂದು ಘಟನೆ ನಡೆದಿದೆ. ಸಂಜೀವ್ ಕುಮಾರ್ ಅಂತ 48 ವರ್ಷದ ಒಬ್ಬರು ಬೈಕ್ ಮೇಲೆ ಹೋಗ್ತಿರುವಾಗ ಮಾಂಜಾ ವೈರು ಕುತ್ತಿಗೆಗೆ ಕಟ್ಟಾಗಿ ಅಲ್ಲೇ ಬಿದ್ದು ಸಾವನ್ನಪ್ಪಿದ್ದಾರೆ ಅನ್ನುವ ಒಂದು ಪ್ರಕರಣ ನಮ್ಮ ಗಮನಕ್ಕೆ ಬಂದಿದೆ. ಅವರು ಬೈಕ್ ಮೇಲೆ ಹೋಗ್ತಿರುವಾಗ ಆಗಲೇ ರೋಡ್ ಮೇಲೆ ಬಿದ್ದಿದ್ದ ಒಂದು ಮಾಂಜಾ ವೈರು ಅವರ ಕುತ್ತಿಗೆಗೆ ಸುತ್ತಿಕೊಂಡು ಅಲ್ಲೇ ಬಿದ್ದು ಕಟ್ಟಾಗಿ ಅಲ್ಲೇ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಯಿತು. ಈಗಾಗಲೇ ನಾವು 3 ದಿನದಿಂದ ಒಂದು ಡ್ರೈವ್ ಮಾಡ್ತಾ ಇದ್ದೇವೆ ನಮ್ಮ ಇಡೀ ಜಿಲ್ಲೆಯಲ್ಲಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಾಳಿಪಟವನ್ನು ಹಾರಿಸುವ ವಿಷಯದಲ್ಲಿ ಈ ಮಾಂಜಾದಾರವನ್ನು ಯೂಸ್ ಮಾಡುವುದು ನಿಷಿದ್ಧ ಮಾಡಲಾಗಿದೆ ಈಗಾಗಲೇ. ಆದರೂ ಸಹ ಕೆಲವು ಅಂಗಡಿಗಳು ಈ ದಾರವನ್ನು ಮಾರುತ್ತಿದ್ದು ನಮ್ಗೆ ಬಂದಿದೆ. 2-3 ಕಡೆ ನಾವು ಸೀಸ್ ಮಾಡಿದ್ದೆವು ಕೂಡ. ಮತ್ತೊಂದು ಸರಿ ಎಲ್ಲರಿಗೂ ನಾವು ಅಂಗಡಿಗಳಿಗೆ ಹೇಳುವುದೇನೆಂದರೆ, ಈ ನಿಷಿದ್ಧ ಮಾಂಜಾ ದಾರವನ್ನು ಮಾರಾಟ ಮಾಡಿದ್ದಲ್ಲಿ ಅಥವಾ ಉಪಯೋಗಿಸಿದಲ್ಲಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ನಾನು ಹೇಳ್ತೇನೆ. 48 ವರ್ಷ ಇವರು ಲಾರಿ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅವರು ಒಂದು ಹಾಸ್ಟೆಲ್ಗೆ ಹೋಗಿ ಮಕ್ಕಳನ್ನು ಕರೆಕ್ಟ್ ಮಾಡ್ಕೊಂಡು ಬರಬೇಕಂತ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಗಮನಕ್ಕೆ ಬಂದಿಲ್ಲ. ಔರಾದ್ ಪಟ್ಟಣದ ಆದರ್ಶ ವಿದ್ಯಾಲಯ ಶಾಲೆಯ ಪಕ್ಕದಲ್ಲಿರುವ ಅಲೆಮಾರಿ ಜನಾಂಗಕ್ಕೆ ಸೇರಿದ ಗುಡಿಸಲು ಸೋಮವಾರ ರಾತ್ರಿ ಸುಮಾರು 11 ಗಂಟೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿತ್ತು. ಈ ಅವಘಡದಲ್ಲಿ ಗುಡಿಸಲಲ್ಲಿ ವಾಸವಾಗಿದ್ದ ಫೂಲುಬಾಯಿ ವಾಗ್ಮೋರೆ ಅವರು ಬಟ್ಟೆ, ಆಹಾರ ಧಾನ್ಯಗಳು ಮತ್ತು ದಿನಬಳಕೆಯ ವಸ್ತುಗಳು ಸೇರಿದಂತೆ ಅನೇಕ ವಸ್ತುಗಳನ್ನು ಕಳೆದುಕೊಂಡಿದ್ದರು. ಘಟನೆ ಕುರಿತು ಮಾಹಿತಿ ಪಡೆದಂಥ ಸುಭಾಷ್ ಚಂದ್ರ ಬೋಸ್ ಯುವಕ ಸಂಘದ ಅಧ್ಯಕ್ಷ ರತ್ನದೀಪ್ ಕಸ್ತೂರಿ ಅವರ ನೇತೃತ್ವದ ಸಂಘದ ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಕ್ಕೆ ನೆರವನ್ನು ಒದಗಿಸಿದರು. ತಾತ್ಕಾಲಿಕವಾಗಿ ಉಪಯೋಗಕ್ಕೆ ಬರುವ ಆಹಾರ ಧಾನ್ಯಗಳ ಕಿಟ್ಟು, ಅಗತ್ಯ ವಸ್ತುಗಳ ಹಾಗೂ ಗುಡಿಸಲು ಪುನರ್ನಿರ್ಮಾಣಕ್ಕೆ ಬೇಕಾದ ಸಾಮಗ್ರಿಗಳನ್ನು ವಿತರಿಸಿದರು. कागपत्र भेज तू और क्या होना आपको मेरे को बोलना है बोलो. ओके, तुम्हारा और रेडी कर लेना ऐसा. साहब बोले हमारे पेपर में न्यूज करे तुम्हारा बड़ा, वो देख के जाए हम. ಬೀದರ್ ಕೋಟೆಯ ಸುತ್ತಮುತ್ತಲಿನ ಪ್ರದೇಶದ ಆಗಸದಲ್ಲಿ ಭಾರತೀಯ ವಾಯುಪಡೆಯಿಂದ ಜನವರಿ 16ರಂದು ಸೂರ್ಯ ಕಿರಣ್ ಏರ್ ಶೋ ಹಮ್ಮಿಕೊಂಡಿದ್ದು, ಏರ್ ಶೋ ಅಂಗವಾಗಿ ಬೀದರ್ ಕೋಟೆಯ ಸುತ್ತಮುತ್ತಲಿನ 3 ಮೈಲಿಗಳ ಪ್ರದೇಶದ ವ್ಯಾಪ್ತಿಯಲ್ಲಿ ಜನವರಿ 15ರ ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ ಹಾಗೂ ಜನವರಿ 16ರಂದು ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ ಮತ್ತು 3 ಗಂಟೆ 45 ನಿಮಿಷದಿಂದ ಸಂಜೆ 5 ಗಂಟೆಯವರೆಗೆ ಗಾಳಿಪಟ ಹಾರಿಸುವುದನ್ನು ನಿಷೇಧಿಸಿ ಅಪಾರ ಜಿಲ್ಲಾಧಿಕಾರಿಗಳು ಹಾಗೂ ಅಪಾರ ಜಿಲ್ಲಾ ದಂಡಾಧಿಕಾರಿಗಳಾದ ಶಿವಾನಂದ್ ಬಿ ಕರಾಳೆ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಸರ್ಕಾರಿ ನಿವೃತ್ತ ನೌಕರರ ಸಮ್ಮೇಳನ ಹಾಗೂ ಕಲಬುರಗಿ ವಿಭಾಗ ಮಟ್ಟದ ನಿವೃತ್ತ ನೌಕರರ ಸಭೆ ಸೋಮವಾರ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಎಎಲ್ ಭೈರಪ್ಪ, ನಿವೃತ್ತ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ಶೀಘ್ರವಾಗಿ ಈಡೇರಿಸಬೇಕು ಅಂತ ಒತ್ತಾಯಿಸಿದರು. ಈಗಾಗಲೇ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗಿದೆ. ಆರೋಗ್ಯ ಸಂಜೀವಿನಿ ಭಾಗ್ಯ ಯೋಜನೆಗೆ ಸಂಬಂಧಿಸಿದ ಆದೇಶ ಶೀಘ್ರದಲ್ಲಿ ಹೊರಬೀಳುವ ನಿರೀಕ್ಷೆ ಇದೆ. ನಿವೃತ್ತ ನೌಕರರು ಸಮಾಜಕ್ಕೆ ನೀಡಿದ ಸೇವೆ ಸರ್ಕಾರ ಮರೆಯಬಾರದು ಅಂತ ತಿಳಿಸಿದರು.
ಬೀದರ್ ಜಿಲ್ಲೆಯಾದ್ಯಂತ ಇಂದಿನ ಹವಾಮಾನದ ಕುರಿತು ನೋಡೋದಾದರೆ ಬೀದರ್ ಜಿಲ್ಲೆಯಾದ್ಯಂತ ಇಂದು ಮೋಡ ಕವಿದ ವಾತಾವರಣ ಆವರಿಸಿದ್ದು ಮಧ್ಯಾಹ್ನದ ಹೊತ್ತಿಗೆ ಸಂಪೂರ್ಣವಾಗಿ ಮೋಡ ಕವಿದ ವಾತಾವರಣ ಜಿಲ್ಲೆಯ ವಿವಿಧ ಕಡೆ ಕಂಡು ಬಂದಿತ್ತು. ಆದರೆ ಮಳೆ ಸುರಿಯುವ ನಿರೀಕ್ಷೆ ಇದ್ದರೂ ಕೂಡ ಯಾವುದೇ ರೀತಿಯ ಮಳೆ ಬೀದರ್ ಜಿಲ್ಲೆಯಾದ್ಯಂತ ಸುರಿದಿಲ್ಲ. ಆದರೆ ಸಾಯಂಕಾಲದ ಹೊತ್ತಿಗೆ ಮೋಡ ಕವಿದ ವಾತಾವರಣ ಮುಂದುವರೆದಿದ್ದು ಮಳೆ ಬರುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.